ಕೆಜೆಹಳ್ಳಿ ಡಿಜೆಹಳ್ಳಿ ಗಲಭೆ ಪ್ರಕರಣ ಆರೋಪಿ ನವೀನ್ಗೆ ಜೈಲೇ ಗತಿಯಾಗುತ್ತದೆ. ಆರೋಪಿ ನವೀನ್ ಜಾಮೀನು ಅರ್ಜಿ. ಕೊರೋನಾದಿಂದ ಅನೇಕ ಸಾವು ನೋವುಗಳಾಗಿವೆ. ಕೊರೋನಾ ಶೀಘ್ರ ದೇಶ ಬಿಟ್ಟು ತೊಲಗಲಿ. ಜೆಎಸ್ಎನ್ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ಕೆಎಸ್ ಜಗದೀಶ್ ರೆಡ್ಡಿ. ಸಾಮಾಜಿಕ ಭದ್ರತಾ ಯೋಜನೆಯಡಿ ಪಿಂಚಣಿ ಸ್ಥಗಿತ. ಸಾಫ್ಟ್ವೇರ್ ಅಪ್ಲೋಡ್ ಮಾಡುವ ಮೂಲಕ ದಾಖಲೆ. ಶಾಸಕ ಎಸ್ಎ ರಾಮದಾಸ್. ಬಿಡಿಎ ಆಯುಕ್ತರ ಮೇಲೆ ಸಾರ್ವಜನಿಕರ ಆಕ್ರೋಶ. ಭದ್ರತಾ ಸಿಬ್ಬಂದಿಯೊಂದಿಗೆ ಮಾತಿನ ಚಕಮಕಿ. 4 ಗಂಟೆ ನಂತರ ಭೇಟಿಗೆ ಅವಕಾಶ. ರಾಕಿ ಬಾಯ್ ಅಡ್ಡಕ್ಕೆ ಪ್ರಕಾಶ್ ರೈ ಎಂಟ್ರಿ. ಅನಂತ್ನಾಗ್ ಗೆಟಪ್ನಲ್ಲಿ ಪ್ರಕಾಶ್ ರೈ ಚಿತ್ರೀಕರಣದ ಫೋಟೋ ಶೇರ್ ಮಾಡಿದ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಕಾರ್ತಿಕ್ ಶೆಟ್ಟಿ. ಕೆಜೆಹಳ್ಳಿ ಡಿಜೆಹಳ್ಳಿಯಲ್ಲಿ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಿನಕ್ಕೊಂದು ತಿರುವನ್ನ ಪಡೆದುಕೊಳ್ತಾ ಇದೆ. ವಿವಾದಾತ್ಮಕ ಪೋಸ್ಟ್ ಹಾಕಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿದಿನ ಒಂದೊಂದು ತಿರುವನ್ನ ಪಡೆದುಕೊಳ್ತಾ ಇದೆ. ವಿವಾದಾತ್ಮಕವಾಗಿ ಧಾರ್ಮಿಕ ಭಾವನೆಗೆ ಧಕ್ಕೆ ತರುವಂತಹ ಪೋಸ್ಟ್ ಹಂಚಿಕೊಂಡಿರುವಂತಹ ಕೆಜೆಹಳ್ಳಿ ಡಿಜೆಹಳ್ಳಿ ಗಲಭೆ ಉಂಟಾಗಿದ್ದು ಈ ಒಂದು ಕಾರಣ ಅಂದ್ರೆ ಪ್ರಮುಖ ಕಾರಣ ಇದಾಗಿರುತ್ತೆ. ಈ ಸಂಬಂಧ ಪ್ರಮುಖ ಆರೋಪಿಯಾಗಿರುವಂತಹ ನವೀನ್ ಅನ್ನ ಬಂಧಿಸಲಾಗಿತ್ತು. ಈಗಾಗಲೇ ಇಂತಹ ಪ್ರಕರಣದಲ್ಲಿ ಜಾಮೀನು ಕೋರಿ ಆರೋಪಿ ನವೀನ್ ಸಲ್ಲಿಸಲಾಗಿದ್ದಂತಹ ಜಾಮೀನು ಅರ್ಜಿಯನ್ನ ಸದ್ಯಕ್ಕೆ 1ನೇ ಎಸಿಎಂಎಂ ಕೋರ್ಟ್ ವಜಾಗೊಳಿಸಿದೆ. ಇನ್ನು ವಿವಾದಾತ್ಮಕ ಪೋಸ್ಟ್ ಶೇರ್ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ನವೀನ್ ಸಲ್ಲಿಸಿದ ಜಾಮೀನು ಅರ್ಜಿಯನ್ನ ಇಂದು 1ನೇ ಎಸಿಎಂಎಂ ಕೋರ್ಟ್ ವಿಚಾರಣೆಯನ್ನ ನಡೆಸಿತು. ಈ ವಿಚಾರಣೆಗೆ ಸಂಬಂಧಪಟ್ಟ ಹಾಗೆ ಈ ಸಂಬಂಧ ವಿಚಾರಣೆ ನಡೆಸಿದ ನ್ಯಾಯಪೀಠ ಆರೋಪಿ ನವೀನ್ ಸಲ್ಲಿಸಿದಂತಹ ಜಾಮೀನು ಅರ್ಜಿಯನ್ನ ಈಗಾಗಲೇ ವಜಾಗೊಳಿಸಿರುವಂತದ್ದು. ಯಾಕೆಂದ್ರೆ ಈ ರೀತಿಯಾಗಿ ಒಂದು ಕೋಮು ಭಾವನೆ ಹುಟ್ಟಾಕುವುದು ಇರಬಹುದು, ಧಾರ್ಮಿಕ ಭಾವನೆಗೆ ಧಕ್ಕೆ ತರುವಂತಹ ಪೋಸ್ಟ್ ಗಳನ್ನ ಹಾಕಬಾರದು ಅನ್ನುವಂತಹ ವಿಚಾರವನ್ನ ಇಟ್ಕೊಂಡು ಈಗ 1ನೇ ಎಸಿಎಂ ಕೋರ್ಟ್ ಈಗ ಮಹತ್ವದ ಆದೇಶವನ್ನ ಹೊರಡಿಸಿದೆ. ನ್ಯಾಯಪೀಠ ಆರೋಪಿ ನವೀನ್ ಸಲ್ಲಿಸಿದಂತಹ ಜಾಮೀನು ಅರ್ಜಿಯನ್ನ ಸದ್ಯಕ್ಕೆ ಈಗ ವಜಾಗೊಳಿಸಿರುವಂತದ್ದು. ಈ ಮೂಲಕ ಆರೋಪಿ ನವೀನ್ಗೆ ಸದ್ಯಕ್ಕೆ ಇನ್ನೇ ಜೈಲೇ ಗತಿಯಾಗುವಂತಾಗಿದೆ. ವಿವಾದಾತ್ಮಕ ಧಾರ್ಮಿಕ ಭಾವನೆಯನ್ನ ಕೆದಕುವಂತಹ, ಸಾಮಾಜಿಕ ಶಾಂತಿಯನ್ನ ಕೆದಕುವಂತಹ ಕೆಲಸವನ್ನ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಯಾವುದೇ ವಿಚಾರ, ಯಾವುದೇ ಧರ್ಮ, ಯಾವುದೇ ಇರಬಹುದು, ಯಾವುದಕ್ಕೂ ಧಕ್ಕೆ ತರಬಾರದು. ವಿವಾದಾತ್ಮಕ ಧಾರ್ಮಿಕ ಭಾವನೆಗೆ ಧಕ್ಕೆ ತರುವಂತಹ ಪೋಸ್ಟ್ ಹಂಚಿಕೊಂಡಿರುವಂತಹ ಕೆಜೆಹಳ್ಳಿ ಡಿಜೆಹಳ್ಳಿ ಗಲಭೆ ಉಂಟಾಗಿತ್ತು. ಈ ಒಂದು ಪೋಸ್ಟ್ ನಿಂದ ಇಡೀ ಕೆಜೆಹಳ್ಳಿ ಮತ್ತು ಡಿಜೆಹಳ್ಳಿ ಹೊತ್ತಿ ಉರಿದಿತ್ತು. ಅಖಂಡ ಶ್ರೀನಿವಾಸ ಅವರ ಮನೆಗೆ ಬೆಂಕಿ ಹಚ್ಚುವ ಕೆಲಸವಲ್ಲಾಯಿತು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆಯೇ ಈ ಪ್ರಮುಖ ಆರೋಪಿಯಾಗಿರತಕ್ಕಂತಹ ನವೀನ್ ಸದ್ಯಕ್ಕೆ ಬಂಧಿಸಲಾಗಿದ್ದು, ಇಂತಹ ಪ್ರಕರಣದಲ್ಲಿ ಜಾಮೀನು ಕೋರಿ ಆರೋಪಿ ನವೀನ್ ಸಲ್ಲಿಸಲಾಗಿದ್ದಂತಹ ಜಾಮೀನು ಅರ್ಜಿಯನ್ನ 1ನೇ ಎಸಿಎಂಎಂ ಕೋರ್ಟ್ ವಜಾಗೊಳಿಸಿದೆ. ವಿವಾದಾತ್ಮಕ ಪೋಸ್ಟ್ ಶೇರ್ ಮಾಡಿದ ಪ್ರಕರಣಕ್ಕೆ ಈ ವಿಚಾರಣೆಯಲ್ಲಿ ಆರೋಪಿ ನವೀನ್ ಸಲ್ಲಿಸಿದ ಜಾಮೀನು ಅರ್ಜಿಯನ್ನ 1ನೇ ಎಸಿಎಂಎಂ ಕೋರ್ಟ್ ವಿಚಾರಣೆಯನ್ನ ನಡೆಸಿತ್ತು. ವಿಚಾರಣೆ ನಡೆಸಿದ ನಂತರ ಪೂರ್ವಾಪರ ತನಿಖೆ ನಡೆಸಿದ ನಂತರ ಸದ್ಯಕ್ಕೆ ಈಗ ಜಾಮೀನು ಕೊಡುವುದು ಸರಿಯಲ್ಲ, ಜಾಮೀನು ಅರ್ಜಿಯನ್ನ ವಜಾ ಮಾಡಬೇಕು ಅನ್ನುವಂಥದ್ದು ಕೋರ್ಟ್ ನಿರ್ಧರಿಸಿ ಕೋರ್ಟ್ ಈಗ ಮಹತ್ವದ ಆದೇಶವನ್ನ ಹೊರಡಿಸಿದೆ. ಹಾಗೆ ಅರ್ಜಿಯನ್ನು ಕೂಡ ವಜಾವನ್ನ ಮಾಡಿಸಿರುವಂಥದ್ದು. ಆಲ್ಮೋಸ್ಟ್ ಇನ್ನು ಈ ಮೂಲಕ ಆರೋಪಿ ನವೀನ್ಗೆ ಜೈಲೇ ಗತಿಯಂತಾಗತ್ತೆ. ಯಾಕೆಂದ್ರೆ ಸಾಮಾಜಿಕ ಧಾರ್ಮಿಕ ಭಾವನೆಗಳನ್ನ ಶಾಂತಿಯನ್ನ ಕದಡುವಂತ ಕೆಲಸವನ್ನ ಮಾಡಿದ್ರು. ಯಾವುದೇ ಧರ್ಮ ಇರ್ಬೋದು, ಯಾವುದೇ ವರ್ಗ ಇರ್ಬೋದು, ಯಾವುದಕ್ಕೂ ಕೂಡ ವಿವಾದಾತ್ಮಕವಾಗಿ ಪೋಸ್ಟ್ ಅನ್ನ ಹಾಕಬಾರದು ಅನ್ನುವಂಥದ್ದು ಈಗ ಇಲ್ಲಿ ಸ್ಪಷ್ಟವಾಗಿ ಕೋರ್ಟ್ ಅರ್ಥೈಸ್ತಾ ಇದೆ ಎಲ್ರಿಗೂ ಕೂಡ. ಅಂದ್ರೆ ಈ ರೀತಿಯಾಗಿ ಮಾಡಿದ್ರೆ ಜಾಮೀನು ಸಿಗಲ್ಲ ಅನ್ನೋದಕ್ಕೆ ಈ ಮೂಲಕ ಮತ್ತೆ ಸಾಬೀತಾಗಿದೆ. 1ನೇ ಎಸಿಎಂಎಂ ಕೋರ್ಟ್ ಈಗ ಸದ್ಯಕ್ಕೆ ಅರ್ಜಿಯನ್ನ ವಜಾಗೊಳಿಸಿರುವಂತದ್ದು. ಅವರು ಅರ್ಜಿಯನ್ನ ಸಲ್ಲಿಸಿದ್ರು, ಮೇಲ್ಮನವಿಯನ್ನ ಸಲ್ಲಿಸಿದ್ರು. ಅದಾದ ನಂತರ ಈ ಅರ್ಜಿಯನ್ನ ಸದ್ಯ ಕೋರ್ಟ್ ತಿರಸ್ಕರಿಸಿ 1ನೇ ಎಸಿಎಂಎಂ ಕೋರ್ಟ್ ಈ ವಿಚಾರಣೆಯನ್ನ ನಡೆಸಿತ್ತು. ಇದು ಜಾಮೀನು ಅರ್ಜಿಯನ್ನ ವಜಾ ಮಾಡೋದು ಸೂಕ್ತ ಅಂತ ಕೋರ್ಟ್ಗೆ ಪರಿಗಣನೆ ಮಾಡಿಕೊಂಡು ಅರ್ಜಿಯನ್ನ ಈಗ ವಜಾಗೊಳಿಸಿರುವಂತದ್ದು. ಇದು ಇತ್ಯರ್ಥ ಆಗುವಂತ ಲಕ್ಷಣ ಕಾಣ್ತಿಲ್ಲ. ಯಾಕಂದ್ರೆ ಅಷ್ಟರ ಮಟ್ಟಿಗೆ ಶಾಂತಿ ಕದಡುವಂತ ಕೆಲಸವನ್ನ ಮಾಡಿದ್ರು. ಕೆಜೆಹಳ್ಳಿ ಡಿಜೆಹಳ್ಳಿ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ 1ನೇ ಎಸಿಎಂಎಂ ಕೋರ್ಟ್ ಈಗ ಅರ್ಜಿಯನ್ನ ವಜಾಗೊಳಿಸ್ತಾ ಇರುವಂತದ್ದು. ವಿವಾದಾತ್ಮಕವಾಗಿ ಧಾರ್ಮಿಕವಾಗಿ ಭಾವನೆಗೆ ಧಕ್ಕೆ ತರುವಂತ ಪೋಸ್ಟ್ ಇದಾಗಿತ್ತು. ಹಾಗಾಗಿ ಸದ್ಯ ಈಗ ಕೆಜೆಹಳ್ಳಿ ಡಿಜೆಹಳ್ಳಿ ಗಲಭೆ ಉಂಟಾಗಿತ್ತು. ಈ ಪ್ರಮುಖ ಸಂಬಂಧ, ಈ ಪ್ರಮುಖ ಆರೋಪಿ ಅಂದ್ರೆ A1 ಆರೋಪಿ ಆಗಿರುವಂತಹ ನವೀನ್ ಅವ್ರನ್ನ ಈಗ ಬಂಧಿಸಲಾಗಿತ್ತು.
ರಾಜ್ಯದಲ್ಲಿ ಕೊರೋನಾ ಬಿಟ್ಟು ಬಿಡದೆ ಕಾಡ್ತಾ ಇದೆ. ಕಬಂದ ಬಾಹುಗಳಂತೆ ವಿಸ್ತರಿಸ್ತಾ ಇದೆ. ಈ ಕೊರೋನಾನ ಬಿಟ್ಟು ತೊಲಗಬೇಕು ಅಂತ ಎಲ್ಲರೂ ಕೂಡ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ಹಾಗೆ ಜೆಎನ್ಎ ಟ್ರಸ್ಟ್ ಕೂಡ ಅದೇ ರೀತಿಯಾಗಿ ನಿರೀಕ್ಷೆಯನ್ನ ಇಟ್ಕೊಂಡಿದೆ. ಜೆಎನ್ಎ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷರಾಗಿರುವಂತಹ ಕೆಎಸ್ ಜಗದೀಶ್ ರೆಡ್ಡಿ ಈಗ ಹೇಳಿಕೆ ಕೊಟ್ಟಿದ್ದಾರೆ. ಪಟ್ಟಣದ ಮಲ್ಲೇಶ್ವರ ಸ್ವಾಮಿ ದೇವಾಲಯದಲ್ಲಿ ಪ್ರತಿಷ್ಠಾಪಿಸಿರುವಂತಹ ಗಣಪತಿಗೆ ಜೆಎಸ್ಎನ್ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷರಾಗಿರುವಂತಹ ಕೆಎಸ್ ಜಗದೀಶ್ ರೆಡ್ಡಿ ಪೂಜೆಯನ್ನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದಂತ ಅವರು, ಕೊರೋನಾ ಸಾಂಕ್ರಾಮಿಕ ರೋಗದಿಂದ ದೇಶದ ಜನತೆ ಅನೇಕ ಸಾವು ನೋವುಗಳನ್ನ ಕಂಡಿದ್ದಾರೆ, ಅನುಭವಿಸಿದ್ದಾರೆ. ಈ ರೋಗವು ಶೀಘ್ರವಾಗಿ ದೇಶವನ್ನ ಬಿಟ್ಟು ತೊಲಗಲಿ ಅಂತ ದೇವರನ್ನ ಪ್ರಾರ್ಥಿಸೋಣ ಈ ಮೂಲಕ ಅಂತ ಹೇಳ್ಕೊಂಡಿದ್ದಾರೆ. ಕೊರೋನಾದ ಅನೇಕ ಸಾವುಗಳಾಗಿದೆ. ರಾಜ್ಯದಲ್ಲಿ ಪ್ರತಿದಿನ ಸೋಂಕಿತರ ಸಂಖ್ಯೆ ಕಡಿಮೆ ಇಲ್ಲ. ರಾಜ್ಯದ ರಾಜಧಾನಿಯಲ್ಲೂ ಕೂಡ ಸಾವಿನ ಸಂಖ್ಯೆ ಅತಿ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ. ರಾಜ್ಯದಲ್ಲಿ ಸಾವಿನ ಅಂದ್ರೆ ಡೆತ್ ರೇಟಿಂಗ್ ಅನ್ನ ಹೇಳ್ತಾ ಹೋದೆ. ಡೆತ್ ರೇಟಿಂಗ್ ಅಲ್ಲಿ ನಂಬರ್ 1 ಸ್ಥಾನವನ್ನ ಈಗ ರಾಜ್ಯದ ರಾಜಧಾನಿಯ ಪಡೆದುಕೊಂಡಿದೆ. ಹಾಗಾಗಿ ಸದ್ಯ ಈಗ ಎಲ್ಲವೂ ತೊಲಗಲಿ, ದೇಶವನ್ನೇ ಬಿಟ್ಟು ಕೊರೋನಾ ತೊಲಗಲಿ ಅಂತ ವಿನಾಯಕನಲ್ಲಿ ಬೇಡ್ಕೊಳ್ತಾ ಇರುವಂತದ್ದು. ಈ ಮೂಲಕ ಜೆಎಸ್ಎನ್ ಚಾರಿಟೇಬಲ್ ಟ್ರಸ್ಟ್ ಆಗಿರುವಂತಹ ಅಧ್ಯಕ್ಷ ಕೆಎಸ್ ಜಗದೀಶ್ ರೆಡ್ಡಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಮೂಲಕ ನಮಗೆಲ್ಲರಿಗೂ ಒಳ್ಳೆಯದಾಗಲಿ, ಕೊರೋನಾ ಬಿಟ್ಟು ದೇಶವನ್ನೇ ಬಿಟ್ಟು ತೊಲಗಲಿ ಅಂತ ಈ ಮೂಲಕ ಕೊರೋನಾ ಶೀಘ್ರ ದೇಶ ಬಿಟ್ಟು ತೊಲಗಬೇಕು ಅಂತ ವಿನಾಯಕನಲ್ಲಿ ಕೇಳಿಕೊಂಡಿದ್ದಾರೆ. ವಿವಿಧ ಕಾರ್ಯ ಯೋಜನೆ ಅಡಿಯಲ್ಲಿ ಪಿಂಚಣಿ ಭದ್ರತಾ ಯೋಜನೆ ಪಿಂಚಣಿ ಇದೆಯಲ್ಲ, ಅದೀಗ ಸದ್ಯಕ್ಕೆ ಈಗ ಸಾಕಷ್ಟು ರೀತಿಯಲ್ಲಿ ಪರ ವಿರೋಧಗಳ ಚರ್ಚೆ ನಡುವೆ ಈಗ ಪಿಂಚಣಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಮಾಹಿತಿ ಸಿಗ್ತಾ ಇರುವಂತದ್ದು. ಪಿಂಚಣಿಯಲ್ಲಿ ಈಗ ವಿವಿಧ ಕಾರಣಗಳಿಂದ ಸಾಮಾಜಿಕ ಭದ್ರತಾ ಯೋಜನೆಯಡಿ ಪಿಂಚಣಿ ಸ್ಥಗಿತಗೊಂಡಿದ್ದಂತ 11,600 ಅರ್ಹ ಫಲಾನುಭವಿಗಳಿರ್ತಾರಲ್ಲ, ಅವರ ದಾಖಲೆಗಳನ್ನ ಸರಿಪಡಿಸಿ ಸಾಫ್ಟ್ವೇರ್ಗೆ ಅಪ್ಲೋಡ್ ಮಾಡುವ ಮೂಲಕ ದಾಖಲೀಕರಣ ಮಾಡಲಾಗಿದೆ. ಹೀಗಂತ ಶಾಸಕ ಎಸ್.ಎ. ರಾಮದಾಸ್ ಅವರು ತಿಳಿಸಿದರು. ಒಂದೊಂದು ಯೋಜನೆಯಲ್ಲಿ ಫಲಾನುಭವಿಗೂ ಸಾಂಕೇತಿಕವಾಗಿ ಪ್ರಮಾಣ ಪತ್ರ ವಿತರಿಸಲಾಗಿದೆ. ಶೀಘ್ರದಲ್ಲೇ ಈ ಎಲ್ಲರಿಗೂ ಹಿಂದಿನಂತೆ ಮಾಶಾಸನ ಇರಬಹುದು, ಎಲ್ಲೂ ಕೂಡ ದೊರೆಯಲಿದೆ ಅಂತ ಅವರು ಹೇಳಿರುವಂತದ್ದು. ಸಿಗದ ಹಣ ಅಸಹಾಯಕರ ಕಣ್ಣೀರು ಶೀರ್ಷಿಕೆಯಡಿ ಮುಖಪುಟದ ವಿಶೇಷ ವರದಿ ಪ್ರಕಟಿಸಿತ್ತು. ಈ ಪ್ರಕಟಿಸಿದ ಆಧಾರದ ಮೇಲೆ ಇದನ್ನ ಗಮನಿಸ್ತಾ ಇದ್ದ ಹಾಗೆ ಸ್ಥಳಕ್ಕೆ ತೆರಳಿ ಫಲಾನುಭವಿಗಳ ಸಂಕಷ್ಟವನ್ನ ಆಲಿಸಿದೆ ಅಂತ ರಾಮದಾಸ್ ಅವರು ಈ ಮೂಲಕ ತಿಳಿಸಿದರು. ಇನ್ನು ಪಾಲಿಕೆಯ ಅಧಿಕಾರಿಗಳು ಹಾಗೂ ತಹಶೀಲ್ದಾರ್ ಜೊತೆ ಈ ಸಂಬಂಧ ಕೂಲಂಕುಷ ಚರ್ಚೆಯನ್ನ ನಡೆಸಲಾಗಿತ್ತು. 15,000 ಫಲಾನುಭವಿಗಳ ದಾಖಲಾತಿ ಸಮರ್ಪಕವಾಗಿ ಇಲ್ಲದಿರುವುದರಿಂದ ಅಸಹಾಯಕತೆ ಖಾತೆಗೆ ಪಿಂಚಣಿ ಜಮಾ ಆಗುವುದು ಸ್ಥಗಿತಗೊಂಡಿತ್ತು ಎಂಬುದು ಗೊತ್ತಾಗಿರುವಂತದ್ದು. ಪಾಲಿಕೆಯ ಕಂದಾಯ ಅಧಿಕಾರಿಗಳ ಜೊತೆ ಸಭೆ ನಡೆಸಿ ಪರಿಹಾರಕ್ಕೆ ಮಾರ್ಗೋಪಾಯಗಳನ್ನ ಕಂಡುಹಿಡಿಕೊಂಡಿರುವಂತದ್ದು. ಈ ಮೂಲಕ ಶೀಘ್ರದಲ್ಲೇ ಮೊದಲು ಯಾವ ರೀತಿ ಮಾಸಾಶನ ದೊರೆಯುತ್ತೆ ಅದೇ ರೀತಿ ಮಾಡೋದಕ್ಕೆ ಈಗಾಗಲೇ ತೆರೆಮರೆಯಲ್ಲಿ ಸಿದ್ಧತೆಗಳೇ ನಡೀತಾ ಇವೆ. ಒಂದಿಷ್ಟು ವಿಳಂಬ ಆಗಿರುವಂತದ್ದು ನಿಜಕ್ಕೂ ಸತ್ಯ. ಆದರೆ ಈಗ ವಿಳಂಬವನ್ನ ಆಗಿರುವಂತಹ ಟ್ಯಾಪ್ಅಪ್ಗಳನ್ನ ಸರಿ ಮಾಡ್ಕೊಳ್ಳೋದಕ್ಕೆ ಒಂದು ಸಮಯ. ಹಾಗಾಗಿ ಸಾಫ್ಟ್ವೇರ್ ಅಪ್ಲೋಡ್ ಮಾಡುವ ಮೂಲಕ ದಾಖಲೆ ಈಗ ಮತ್ತೆ ಸೃಷ್ಟಿಸ್ತಾ ಇರುವಂತದ್ದು. ವಿವಿಧ ಕಾರಣಗಳಿಂದ ಸಾಮಾಜಿಕ ಭದ್ರತಾ ಯೋಜನೆಯಡಿ ಪಿಂಚಣಿ ಸ್ಥಗಿತಗೊಂಡಿತ್ತು. 11,600 ಜನ ಅರ್ಹ ಫಲಾನುಭವಿಗಳು ಇರ್ತಕ್ಕಂಥದ್ದು. ಅವರಿಗೆ ದಾಖಲೆಗಳು ಒಂದಿಷ್ಟು ಗೊಂದಲ ಇತ್ತು, ದಾಖಲೆಗಳು ಸರಿ ಆಗಲಿಲ್ಲ. ಸಾಫ್ಟ್ವೇರ್ಗೆ ಅಪ್ಲೋಡ್ ಮಾಡುವ ಮೂಲಕ ದಾಖಲೀಕರಣ ಮಾಡಲಾಗಿದೆ. ಹೀಗಂತ ಶಾಸಕರಾಗಿರುವಂತಹ ಎಸ್ ರಾಮದಾಸ್ ಅವರು ತಿಳಿಸಿದರು. ಒಂದೊಂದು ಯೋಜನೆಯಲ್ಲಿ ಒಂದೊಂದು ಫಲಾನುಭವಿಗೂ ಸಾಂಕೇತಿಕವಾಗಿ ಪ್ರಮಾಣ ಪತ್ರವನ್ನು ವಿತರಿಸಲಾಗುತ್ತೆ. ಶೀಘ್ರವೇ ಎಲ್ಲರಿಗೂ ಕೂಡ ಹಿಂದಿನಂತೆ ಮಾಸಾಶನ ದೊರೆಯಲಿದೆ. ಹೀಗಂತ ಅವರು ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಅಸಹಾಯಕರ ಕಣ್ಣೀರು ಶೀರ್ಷಿಕೆಯಡಿ ಮುಖಪಟದಲ್ಲಿ ಒಂದು ವಿಶೇಷ ವರದಿ ಪ್ರಕಟವಾಗಿತ್ತು. ಈ ಒಂದು ವಿಶೇಷ ವರದಿ ಪ್ರಕಟವಾಗಿರುವಂತಹ ಹಿನ್ನೆಲೆಯಲ್ಲಿ ಅದನ್ನ ಅವರು ಗಮನಿಸಿರುವಂತದ್ದು. ಹಾಗಾಗಿ ಸದ್ಯ ಆಗಿರುವಂತಹ ಸಂಕಷ್ಟವನ್ನ ಪರಿಹರಿಸುವ ಬಗ್ಗೆ ಭರವಸೆಯನ್ನ ಮಾತುಗಳನ್ನು ಕೂಡ ಆಡಿರುವಂತದ್ದು. ಹೀಗಾಗಿ ಸಾಫ್ಟ್ವೇರ್ಗೆ ಅಪ್ಲೋಡ್ ಮಾಡುವ ಮೂಲಕ ದಾಖಲೆಯನ್ನ ಮತ್ತೆ ಮರುಸೃಷ್ಟಿ ಮಾಡಿ ಕೊಂಚ ವಿಳಂಬವಾದರೂ ಖಂಡಿತ ಮಾಸಾಶನದಲ್ಲಿ ಯಾವುದೇ ರೀತಿಯ ತೊಂದರೆ ಆಗುವುದಿಲ್ಲ ಅಂತ ಒಂದು ಭರವಸೆಯ ಮಾತುಗಳನ್ನ ಆಡಿರುವಂತದ್ದು. ಪಾಲಿಕೆಯ ಅಧಿಕಾರಿಗಳು ಹಾಗೂ ತಹಶೀಲ್ದಾರ್ ಜೊತೆ ಈ ಸಂಬಂಧ ಕೂಲಂಕುಷ ಚರ್ಚೆ ನಡೆಸಿದ್ದೇನೆ ಅಂತ ಹೇಳಿದ್ರು. 15,000 ಫಲಾನುಭವಿಗಳ ದಾಖಲಾತಿ ಸಮರ್ಪಕವಾಗಿ ಇಲ್ಲದಿರುವುದರಿಂದ ಅಸಹಾಯ ಖಾತೆಗೆ ಪಿಂಚಣಿ ಜಮಾ ಆಗುವುದು ಸ್ಥಗಿತಗೊಂಡಿತ್ತು ಎಂಬುದು ಅವರು ಕಾರಣ ಕೂಡ ಈ ಮೂಲಕ ಕೊಟ್ಟಿದ್ರು. ಬಿಡಿಎ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಾಗ ಸುದ್ದಿ ಮಾಡ್ತಾ ಇರುತ್ತೆ ಬಿಡಿಎ. ಆದ್ರೆ ಈ ಬಾರಿ ಸುದ್ದಿ ಮಾಡ್ತಿರುವಂತದ್ದು ಯಾವ ವಿಚಾರ ಅನ್ನೋದು ನೀವು ಕೂಡ ಗಮನಿಸಬೇಕಾಗಿರುವಂತಹ ವಿಚಾರ. ಬಿಡಿಎ ಈ ಬಾರಿ ಕೂಡ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿರುವಂತದ್ದು. ಬಿಡಿಎ ಮೇಲೆ ಆಯುಕ್ತರ ಮೇಲೆ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. ನಾವು ಹಿನ್ನೆಲೆ ಏನಾಗಿತ್ತು ಅಂತ ಸ್ವಲ್ಪ ನಾವಿಲ್ಲಿ ಗಮನಿಸ್ತಾ ಹೋದ್ರೆ, ಕೆಲಸ ಮಾಡಿಕೊಡಲು ಬಿಡಿಎ ಅಧಿಕಾರಿಗಳು ಅಲ್ದಾಡಿಸ್ತಾ ಇದ್ದಾರೆ.
ಮತ್ತು ಭೇಟಿಗೆ ಅವಕಾಶವನ್ನ ನೀಡ್ತಾ ಇಲ್ಲ ಅಂತ ಕೆಲ ರೈತರು ಹಾಗೂ ಸಾರ್ವಜನಿಕರು ಇಂದು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಬೆಳಗಿನಿಂದ ಬಿಡಿಎ ಕಚೇರಿ ಮುಂದೆ ಕಾದು ಕಾದು ಸುಸ್ತಾಗಿದ್ರು. ರೈತರು ತಮ್ಮ ಕೋಪವನ್ನ ಕಟ್ಟೆಯೊಡೆದು ಇಂದು ಭದ್ರತಾ ಸಿಬ್ಬಂದಿಯೊಂದಿಗೆ ಮಾತಿನ ಚಕಮಕಿ ನಡೆಸಿದ್ರು. ಇನ್ನು ಮಾತಿನ ಚಕಮಕಿ ನಡೆಸುವಂತಹ ಪ್ರಸಂಗ ಕೂಡ ಇಂದು ಸಂಜೆ ನಡೆದಿದೆ. ಸಾರ್ವಜನಿಕರ ಭೇಟಿಗೆ 4 ಗಂಟೆ ನಂತರ ಅವಕಾಶವನ್ನ ಮಾಡಿಕೊಟ್ಟಿದ್ರು. ಆದರೆ ಕಳೆದ 7 ದಿನಗಳಿಂದ ಲಾಕ್ಡೌನ್ ಇದರಿಂದ ಯಾರನ್ನೂ ಒಳಗೆ ಬಿಟ್ಟಿರಲಿಲ್ಲ. ನಮ್ಮ ಅಹವಾಲುಗಳನ್ನ ಸಲ್ಲಿಸಲು, ನಮಗೆ ಆಗ್ತಾ ಇರುವಂತಹ ಅನ್ಯಾಯವನ್ನ ತಿಳಿಸಲು, ಅಂದ್ರೆ ಅವರಿಗೆ ಆಗ್ತಾ ಇರುವಂತಹ ಅನ್ಯಾಯವನ್ನ ತಿಳಿಸೋದಕ್ಕೆ ಇಲ್ಲಿಗೆ ಬಂದ್ರೆ ನಮ್ಮನ್ನ ಕಾಯಿಸ್ತಾ ಇದ್ದಾರೆ, ಸತಾಯಿಸ್ತಾ ಇದ್ದಾರೆ, ಊಟ ನೀರು ಇಲ್ಲದೆ ನಾವು ಬಳಲ್ತಾ ಇದ್ದೀವಿ. ಬಿಡಿಎ ಇವರಿಗೆ ಕಣ್ಣಿಲ್ಲ ಕಿವಿ ಇಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಾಮಾನ್ಯ ಜನರ ಅಳಲನ್ನ ನೋಡುವಂತ ರೆಡಿ ಆಗಿಲ್ಲ ಅವರು. ಬಿಡಿಎ ಆಯುಕ್ತರ ಮೇಲೆ ಈಗ ಸಾರ್ವಜನಿಕರು ಈಗ ಫುಲ್ ಗರಂ ಆಗಿದ್ದಾರೆ. ಯುವಕರಿಗೆ ಅಂದ್ರೆ ಯಾರಿಗೂ ಸದ್ಯಕ್ಕೆ ಕಣ್ಣಿಲ್ಲ ಕಿವಿ ಇಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ. ಯಾಕೆಂದ್ರೆ ಜನಸಾಮಾನ್ಯರ ಅರ್ಥವನ್ನ ಮಾಡ್ಕೊಳ್ಳುವಂತಹ ಸ್ಥಿತಿಯಲ್ಲಿ ಅವರು ಇಲ್ಲ. ಕೇವಲ ಬ್ರೋಕರ್ಗಳು ತಮಗಿಷ್ಟ ಬಂದವರನ್ನ ಮಾತ್ರ ಒಳಗಡೆ ಕರೆಸ್ಕೊಳ್ತಾರೆ. ಪೊಲೀಸರು ಬಿಟ್ರೆ ನಮ್ಮ ದೌರ್ಜನ್ಯವನ್ನ ಮಾಡೋದಕ್ಕೂ ಮುಂದಾಗ್ತಾರೆ. ಪೊಲೀಸರು ಬಿಟ್ಟು ನಮ್ಮ ಮೇಲೆ ದೌರ್ಜನ್ಯವನ್ನ ನಡೆಸೋದಕ್ಕೆ ಮುಂದಾಗ್ತಾರೆ. ಹೀಗೆ ಮಾಡಿದಕ್ಕಾಗಿ ನಮ್ಮ ಧ್ವನಿ ಕೇಳಬೇಕು. ಹಾಗಾಗಿ ಬಿಡಿಎ ಇದಕ್ಕೆ ಸರಿಯಾಗಿ ಸ್ಪಂದಿಸಬೇಕು. ಬಿಡಿಎ ನಮ್ಮನ್ನ ಸಮಸ್ಯೆಗಳನ್ನ ಅರ್ಥ ಮಾಡ್ಕೋಬೇಕು. ಹಾಗಾಗಿ ಎಲ್ಲ ಉದ್ದೇಶವನ್ನ ಇಟ್ಕೊಂಡು ಇವತ್ತು ರೈತ ಸಂಘಟನೆಯವರು ಪ್ರತಿಭಟನೆಯನ್ನು ನಡೆಸಿದ್ರು. ಬಿಡಿಎ ಮನಸ್ಸು ಇಚ್ಛೆ ಅಂತ ನಡೆದುಕೊಳ್ತಾ ಇದೆ. ನಮ್ಮ ಸ್ಪಂದನೆಗೆ ಓಗೊಡ್ತಾ ಇಲ್ಲ. ಹಾಗಾಗಿ ಸಾಕಷ್ಟು ನಾವು ಊಟ ತಿಂಡಿ ಬಿಟ್ಟು ಕಾಯ್ತಾ ಇರ್ತೀವಿ, ಆದ್ರೂ ಕೂಡ ನಿರ್ಲಕ್ಷ್ಯತನವನ್ನ ತೋರಿಸ್ತಾ ಇದ್ದಾರೆ ಬಿಡಿಎ ಅಂತ ಹೇಳ್ತಾ ಇದ್ದಾರೆ. ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಕೇಂದ್ರ ಕಚೇರಿ ಎದುರು ಇವತ್ತು ಪ್ರತಿಭಟನೆಯನ್ನ ನಡೆಸಿದ್ರು. ಬಿಡಿಎ ಆಯುಕ್ತರ ಮೇಲೆ ಈಗ ಸಾರ್ವಜನಿಕರು ಸಂಪೂರ್ಣವಾಗಿ ಒಂದು ರೀತಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆಂದ್ರೆ ಅನ್ಯಾಯ ತಿಳಿಸಲು ಬಂದ್ರೆ ಅಧಿಕಾರಿಗಳು ನಿರ್ಲಕ್ಷ್ಯವನ್ನ ವಹಿಸ್ತಾ ಇದ್ದಾರೆ. ಯಾವುದೇ ರೀತಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ಸರಿಯಾಗಿ ಗಮನ ಕೊಡ್ತಾ ಇಲ್ಲ. ರೈತರ ಬಗ್ಗೆ ಸಾರಸಗಟಾಗಿ ಮಾತಾಡ್ತಾರೆ ಅಥವಾ ಯಾವುದೇ ರೀತಿ ರೆಸ್ಪಾನ್ಸ್ ಕೊಡೋದಿಲ್ಲ ಅನ್ನುವಂಥದ್ದು ಕೂಡ ಒಂದಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ. ಬರೀ ಈ ಒಂದು ಆರೋಪ ಅಲ್ಲ, ಬಿಡಿಎ ಹಿಂದೆ ಸಾಕಷ್ಟು ಆರೋಪಗಳು ಕೇಳಿ ಬಂದಿರುವಂಥದ್ದು. ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಮೇಲೆ ಸಾಕಷ್ಟು ಹಿಂದೆ ಆರೋಪಗಳು ಕೇಳಿ ಬರ್ತಿದ್ವು. ಅದಾದ ನಂತರ ಈಗ ಮತ್ತೆ ಆರೋಪಗಳು ಬರ್ತಾ ಇವೆ. ಬಿಡಿಎ ಸುದ್ದಿಯಲ್ಲೇ ಇರ್ತಕ್ಕಂಥದ್ದು. ಅನ್ಯಾಯ ತಿಳಿಸಲು ಬಂದರೆ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡ್ತಾರೆ. ಪೊಲೀಸರಿಂದ ಸಾರ್ವಜನಿಕರ ಮೇಲೆ ದೌರ್ಜನ್ಯವನ್ನ ಎಸಗುತ್ತಾರೆ. ಅಧಿಕಾರಿಗಳ ವಿರುದ್ಧ ಪ್ರತಿಭಟನಾಕಾರರು ಈಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆಕ್ರೋಶ ವ್ಯಕ್ತಪಡಿಸಿರುವಂಥದ್ದು ಸರಿಯಾದ ಕಾರಣ. ಯಾಕೆಂದ್ರೆ ಅವರಿಗೆ ಸಮಸ್ಯೆ ಮೇಲೆ ಸಮಸ್ಯೆ ಆಗ್ತಾ ಇದೆ. ತಮ್ಮ ಸಮಸ್ಯೆಗಳನ್ನ ಹೇಳಿದ್ರೆ ಅಲ್ಲಿ ನಿರ್ಲಕ್ಷ್ಯವನ್ನ ವಹಿಸ್ತಾ ಇದ್ದಾರೆ. ಪೊಲೀಸರಿಂದ ಸಾರ್ವಜನಿಕರ ಮೇಲೆ ದೌರ್ಜನ್ಯವನ್ನು ಮಾಡೋದಕ್ಕೆ ಮುಂದಾಗ್ತಾರೆ, ಹತ್ತಿಕ್ಕಲು ಮುಂದಾಗ್ತಾ ಇದ್ದಾರೆ. ಹಾಗಾಗಿ ಬಿಡಿಎ ತಮ್ಮ ನಡವಳಿಕೆಯನ್ನು ಬದಲಾಯಿಸಿಕೊಳ್ಬೇಕು. ಭದ್ರತಾ ಸಿಬ್ಬಂದಿಯೊಂದಿಗೆ ಇವತ್ತು ಮಾತಿನ ಚಕಮಕಿ ನಡೀತು. 4 ಗಂಟೆ ನಂತರ ಭೇಟಿಗೆ ಅವಕಾಶವನ್ನ ಕೊಟ್ಟಿದ್ರು. ಆದ್ರೆ ಜನರ ಸೇವೆಯನ್ನ ಮಾಡ್ಕೊಳ್ಳೋಕೆ ಇರುವಂತದ್ದು ಬಿಡಿಎ ಈ ರೀತಿಯಾಗಿ ನಡೆಸ್ಕೊಳ್ತಾ ಇದೆ. ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಅಂದ್ರೆ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಇವರು ಸರಿಯಾಗಿ ನಡೆಸ್ಕೊಳ್ಬೇಕು ಅನ್ನುವಂಥದ್ದು ಜನರ ಆಶಯ. ದೇಶವೇ ತಿರುಗಿ ನೋಡುವಂತೆ ಮಾಡಿದ ಕನ್ನಡ ಚಿತ್ರರಂಗದ ಕೆಜಿಎಫ್ ಚಾಪ್ಟರ್ 2 ಅಲ್ಲೂ ಕೂಡ ಈಗ ಸಾಕಷ್ಟು ಸುದ್ದಿಯನ್ನ ಮಾಡ್ತಾ ಇದೆ. ಒಂದಲ್ಲ ಒಂದು ಸುದ್ದಿಯಲ್ಲಿ ಸಾಕಷ್ಟು ಹೈಲೈಟ್ ಆಗ್ತಿರುವಂತಹ ಕೆಜಿಎಫ್ 2 ಈಗ ಸದ್ಯಕ್ಕೀಗ ಹೊಸದೊಂದು ಬ್ರೇಕಿಂಗ್ ನ್ಯೂಸ್ ಕೊಡೋದಕ್ಕೆ ರೆಡಿ ಆಗಿರುವಂತದ್ದು. ಕೆಜಿಎಫ್ ಚಾಪ್ಟರ್ 2 ಚಿತ್ರತಂಡದಿಂದ ಬ್ರೇಕಿಂಗ್ ನ್ಯೂಸ್ ಒಂದು ಹೊರಬಿದ್ದಿದೆ. ಅದೇನೆಂದ್ರೆ ಬಹುಭಾಷಾ ನಟ ಆಗಿರುವಂತಹ ಪ್ರಕಾಶ್ ರೈ ಕೆಜಿಎಫ್ ಬಳಕ ಸೇರ್ಕೊಂಡಿದ್ದು ಚಿತ್ರೀಕರಣದಲ್ಲಿ ಅವರು ಭಾಗವಹಿಸಿರುವಂತಹ ಫೋಟೋಗಳು ಹೊರಗೆ ಬಿದ್ದಿರುವಂತದ್ದು. ಈ ಮೊದಲು ಅನಂತನಾಗ್ ಚಿತ್ರತಂಡದಿಂದ ಹೊರನಡೆದಿದ್ದಾರೆ ಎಂಬ ಮಾಹಿತಿ ಹೊರನಡೆದಿದ್ದಾರೆ. ಈ ಮಾಹಿತಿ ಕೇಳಿ ಬರ್ತಾ ಇದ್ದ ಹಾಗೆ ಈಗ ಶೇರ್ ಆಗಿರುವ ಫೋಟೋಗಳಲ್ಲಿ ಅನಂತ್ ನಾಗ್ ಅವರ ಗೆಟಪ್ ನಲ್ಲಿ ಪ್ರಕಾಶ್ ರೈ ಅವರು ಕಾಣಿಸಿಕೊಂಡಿದ್ದಾರೆ. ಅಲ್ಲಿಗೆ ಅನಂತ್ ನಾಗ್ ಅವರು ಚಿತ್ರದಿಂದ ಹೊರಗಿರುವುದು ಖಚಿತ ಎನ್ನಲಾಗ್ತಿರುವಂತಹ ಮಾಹಿತಿ ಇದು. ಲಾಕ್ಡೌನ್ ಕೊರೋನಾದಿಂದಾಗಿ ಹಲವು ಸಮಯದಿಂದ ಕೆಜಿಎಫ್ ಚಿತ್ರೀಕರಣಕ್ಕೆ ಬ್ರೇಕ್ ಬಿದ್ದಿತ್ತು. ಇದೀಗ ಪುನಃ ಚಿತ್ರತಂಡ ಶೂಟಿಂಗ್ ಶುರು ಮಾಡಿದ್ದು ಪ್ರಕಾಶ್ ರೈ ಮತ್ತು ಮಾಳ್ವಿಕಾ ಅವಿನಾಶ್ ಇರುವ ದೃಶ್ಯಗಳು ಚಿತ್ರೀಕರಣ ಮಾಡಲಾಗ್ತಿದೆ. ಪ್ರಶಾಂತ್ ನೀಲ ನಿರ್ದೇಶನದಲ್ಲಿ ರೆಡಿಯಾಗ್ತಾ ಇರುವಂತಹ ಈ ಚಿತ್ರ ವಿಜಯ್ ಕಿರಂಗುದೂರು ಚಿತ್ರಕ್ಕೆ ಬಂಡವಾಳವನ್ನ ಹೂಡ್ತಿದ್ದಾರೆ. ಒಂದಿಷ್ಟು ಆತಂಕದ ಬೆಳವಣಿಗೆ ಮಧ್ಯೆ ಒಂದಿಷ್ಟು ಸಮಾಧಾನ ಸುದ್ದಿ ಏನಪ್ಪಾ ಅಂದ್ರೆ ಕೋವಿಡ್ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಿರೋ ಜೊತೆಗೆ ಅದೇ ರೀತಿ ಶರವೇಗದಲ್ಲೂ ಕೂಡ ಗುಣಮುಖರಾಗ್ತಾ ಇದ್ದಾರೆ.
ಕೋವಿಡ್ ಸೋಂಕಿತರ ಸಂಖ್ಯೆಯಲ್ಲಿ ಇಡೀ ದೇಶದಲ್ಲಿ ಕೋವಿಡ್-19 ಸೋಂಕಿತರ ಸಂಖ್ಯೆ 90ರಷ್ಟು ಗುಣಮುಖ ಹೊಂದಿರುವಂತಹ ರಾಜ್ಯಗಳಲ್ಲಿ ದೆಹಲಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದೆ. ಅಂದ್ರೆ 90ರಷ್ಟು ಜನ ದೆಹಲಿಯಲ್ಲಿ ಗುಣಮುಖರಾಗಿರುವಂಥದ್ದು. ರಾಜ್ಯದಲ್ಲಿ ದಿನೇ ದಿನೇ ಸೋಂಕಿತರ ಸಂಖ್ಯೆ ಒಂದ್ ಕಡೆಗೆ ಹೆಚ್ಚಾಗ್ತಾ ಇದೆ. ಅದರ ಜೊತೆಗೆ ಈಗ ಸೋಂಕಿತರ ಸಂಖ್ಯೆ ಜೊತೆಗೆ ಗುಣಮುಖರಾಗಿರುವಂತವರ ಸಂಖ್ಯೆ ಕೂಡ ದ್ವಿಗುಣವಾಗಿ ಅತಿ ವೇಗವಾಗಿ ಗುಣಮುಖರಾಗ್ತಾ ಇದ್ದಾರೆ. ಇದೊಂದು ಸದ್ಯ ಈ ಒಂದು ಆತಂಕದ ಬೆಳವಣಿಗೆ ಮುಂದೆ ಒಂದು ಸಣ್ಣ ಸಮಾಧಾನಕರ ಸುದ್ದಿಯಾಗಿದೆ. ಇವರಿಗೆ 1.62 ಲಕ್ಷ ಮಂದಿ ಸೋಂಕಿತರಿದ್ದರು. ಅಂದ್ರೆ ಈಗ ನಾವು ಕೊರೋನಾ ಅಂಕಿ ಸಂಖ್ಯೆ ಎಷ್ಟೆಷ್ಟಿದೆ, ಎಷ್ಟೆಷ್ಟು ಪ್ರಕರಣ ಅಂತ ನಾವಿಲ್ಲಿ ನೋಡ್ತಾ ಹೋದ್ರೆ ಇವರಿಗೆ 1.62 ಲಕ್ಷ ಮಂದಿ ಸೋಂಕಿತರಲ್ಲಿ 1.46 ಲಕ್ಷಕ್ಕೂ ಅಧಿಕ ಜನರು ಗುಣಮುಖರಾಗಿದ್ದಾರೆ. ಕೊರೋನಾ ಸೋಂಕಿತರಿಂದ ಈ ಬಳಲ್ತಾ ಇದ್ರು, ಅವರು ಹಾಸ್ಪಿಟಲ್ ಟ್ರೀಟ್ಮೆಂಟ್ ತೆಗೆದುಕೊಂಡು ಗುಣಮುಖರಾಗಿದ್ದಾರೆ. ಇನ್ನು ಕೋವಿಡ್-19 ಸೋಂಕಿನ ಅಟ್ಟಹಾಸ ನಡುವೆ ತಮಿಳುನಾಡು, ಬಿಹಾರ ಮತ್ತು ಹರಿಯಾಣ ರಾಜ್ಯಗಳಲ್ಲಿ 80% ಗುಣಮುಖರಾಗ್ತಿರುವುದು ವರದಿ ತಿಳಿಸಿರುವಂಥದ್ದು. ಇನ್ನುಳಿದ 13 ರಾಜ್ಯಗಳಲ್ಲಿ 70% ಸೋಂಕಿತರು ಗುಣಮುಖರಾಗಿದ್ದಾರೆ ಅಂತ ಈ ಮೂಲಕ ಮಾಹಿತಿಯೊಂದನ್ನು ಹೊರಗಡೆ ಬಿಟ್ಟಿರುವಂಥದ್ದು. ಕೋವಿಡ್-19 ಸೋಂಕಿತರಲ್ಲಿ ಗುಣಮುಖರಾಗ್ತಿರುವಂತವರ ಸಂಖ್ಯೆ ಹೆಚ್ಚಳವಾಗ್ತಿರುವಂಥದ್ದು ಒಳ್ಳೆಯ ಬೆಳವಣಿಗೆಯಾಗಿದೆ. ಯಾಕೆಂದ್ರೆ ಜನರು ಈಗಲೂ ಸೋಂಕಿತರು ಗುಣಮುಖರಾಗ್ತಿದ್ದಾರೆ. ಯಾವಾಗ ಸೋಂಕು ಕೊನೆಗೊಳ್ಳುತ್ತೋ ಸೋಂಕಿಗೆ ಒಳಗಾಗಿದ್ದವರನ್ನ ಹೊರತುಪಡಿಸಿ ಪ್ರತಿಯೊಬ್ಬರು ಚೇತರಿಸಿಕೊಳ್ತಾ ಇದ್ದಾರೆ ಅನ್ನುವಂಥದ್ದು ಒಂದು ಮಾಹಿತಿ ವರದಿ ಪ್ರಕಟವಾಗಿರುವಂಥದ್ದು. ದೇಶದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ತನ್ನ ಕಬಂಧ ಬಾಹುಗಳನ್ನು ವಿಸ್ತರಿಸಿಕೊಳ್ತಾ ಇದೆ. ಬಿದ್ದಲ್ಲೆಲ್ಲ ರಕ್ತ ಬೀಜಾಸಂತರ ಹಾಗೆ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಈ ಎಲ್ಲ ಆತಂಕದ ಬೆಳವಣಿಗೆ ಮಧ್ಯೆ ರಾಜ್ಯದ ಜನತೆಗೆ ಒಂದು ಸಣ್ಣ ಸಮಾಧಾನಕರ ಸುದ್ದಿ. ಯಾಕೆಂದ್ರೆ ಒಂದು ದೊಡ್ಡ ಮಟ್ಟದ ಸಮಾಧಾನಕರ ಸುದ್ದಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂದ್ರೆ ಅಷ್ಟರ ಮಟ್ಟಿಗೆ ಸೋಂಕಿತರ ಸಂಖ್ಯೆ ಸಾವನ್ನ ಬಲಿ ಪಡ್ಕೊಂಡಿದೆ. ಅಂದ್ರೆ ಪ್ರತಿದಿನ ಸಾವನ್ನಪ್ಪಿರುವಂತಹ ಸಂಖ್ಯೆ ಏನು ಕಡಿಮೆ ಇಲ್ಲ. ಆ ಬೆಳವಣಿಗೆ ಮಧ್ಯೆ ಈಗ ಅಷ್ಟೇ ಮಟ್ಟದಲ್ಲಿ ಶರವೇಗದಲ್ಲಿ ಗುಣಮುಖರಾಗ್ತಾ ಇರುವಂಥದ್ದು ಕೂಡ ಗೊತ್ತಾಗ್ತಿದೆ. 1.62 ಲಕ್ಷ ಮಂದಿಗೆ ಸೋಂಕಿತರಲ್ಲಿ ಆಲ್ಮೋಸ್ಟ್ 90%, 1.46 ಅಂದ್ರೆ ಲ್ಯಾಕ್ ಇಷ್ಟು ಮೆಂಬರ್ಸ್ ಈಗ ಆಲ್ಮೋಸ್ಟ್ ಈಗ ರಿಕವರಿ ಆಗಿದ್ದಾರೆ. ಹಾಸ್ಪಿಟಲ್ ನಿರಂತರವಾಗಿ ಟ್ರೀಟ್ಮೆಂಟ್ ಅನ್ನು ತೆಗೆದುಕೊಂಡು ಗುಣಮುಖರಾಗಿದ್ದಾರೆ. ರಾಜ್ಯದಲ್ಲಿ ಈಗ ಸೋಂಕಿತರ ಸಂಖ್ಯೆಯಲ್ಲೂ ಕೂಡ ಅಧಿಕವಾಗಿದೆ. ಅದೇ ರೀತಿ ಗುಣಮುಖರಾಗಿರುವಂತಹ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇರುವಂಥದ್ದು. ಈಗಾಗಲೇ 1.62 ಲಕ್ಷ ಮಂದಿಯಲ್ಲಿ ಈಗಾಗಲೇ 1.46 ಲಕ್ಷ ಜನ ಈಗಾಗಲೇ ರಿಕವರಿ ಆಗಿದ್ದಾರೆ. ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಡಿಸ್ಚಾರ್ಜ್ ಆಗಿ ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಕೂಡ ಆಗಿದ್ದಾರೆ. ಹೀಗಾಗಿ 13 ರಾಜ್ಯಗಳನ್ನ ಹೋಲಿಸ್ತಾ ಹೋದರೆ ಕಂಪ್ಯಾರಿಟಿವ್ ಟು ಡೆಲ್ಲಿ ಮೊದಲನೇ ಸ್ಥಾನದಲ್ಲಿದೆ. ಅಂದ್ರೆ ಆಲ್ಮೋಸ್ಟ್ ಗುಣಮುಖರಾಗಿರುವಂತವರ ಸಂಖ್ಯೆಯಲ್ಲಿ ಆಲ್ಮೋಸ್ಟ್ ಡೆಲ್ಲಿಯೇ ಪ್ರಥಮ ಸ್ಥಾನವನ್ನ ಪಡೆದುಕೊಂಡಿರುವಂಥದ್ದು. ಇನ್ನು 1.46 ಲಕ್ಷಕ್ಕೂ ಅಧಿಕ ಜನರು ಗುಣಮುಖರಾಗಿದ್ದಾರೆ. 13 ರಾಜ್ಯಗಳಲ್ಲಿ 70% ಸೋಂಕಿತರು ಗುಣಮುಖರಾಗಿದ್ದಾರೆ. ಹಾಗಾಗಿ ಈಗ ಪ್ರತಿಯೊಬ್ಬರು ಚೇತರಿಸಿಕೊಳ್ತಾ ಇದ್ದಾರೆ. ಒಂದು ಆಶಾಭಾವನೆಯನ್ನ ಇಟ್ಟುಕೊಳ್ಬಹುದು ಇಂತಹ ಸಂದರ್ಭದಲ್ಲಿ. ಯಾಕೆಂದ್ರೆ ಕೊರೋನಾ ಸೋಂಕಿನಿಂದ ಸಾವನ್ನಪ್ಪಿದವರು ಅಂದ್ರೆ ಸೂಸೈಡ್ ಮಾಡಿಕೊಂಡವರು ಒಂದಿಷ್ಟು ಪ್ರಕರಣಗಳು ಕರ್ನಾಟಕದಲ್ಲೂ ಬೆಳಕಿಗೆ ಬಂದಿದ್ವು. ಕರ್ನಾಟಕ ಇರ್ಬೋದು, ಕೇರಳ ಇರ್ಬೋದು. ಹಾಗಾಗಿ ಕೊರೋನಾದಿಂದ ಸೂಸೈಡ್ ಮಾಡುವಂತ ಅಗತ್ಯ ಇಲ್ಲ. ಈ ಮೂಲಕ ಸ್ಪಷ್ಟವಾಗಿ ಇದೊಂದು ಬೆಸ್ಟ್ ಎಕ್ಸಾಂಪಲ್. ದೆಹಲಿ ಪ್ರಥಮ ಸ್ಥಾನದಲ್ಲೇ ರಿಕವರಿ ಆಗುವಂತ ಪರ್ಸೆಂಟೇಜ್. ಈಗ ಡೆತ್ ರೇಟ್ ಏನಿದೆ, ಡೆತ್ ರೇಟ್ಗೂ ಹಾಗೆ ರಿಕವರಿ ರೇಟ್ಗೆ ಕಂಪ್ಯಾರಿಸನ್ ಮಾಡಿದ್ರೆ ರಿಕವರಿ ರೇಟ್ ಆಲ್ಮೋಸ್ಟ್ ಇಂಪ್ರೂವೈಸಿಂಗ್ ಇದೆ. ಹಾಗಾಗಿ ಆಲ್ಮೋಸ್ಟ್ ಯಾರು ಸೂಸೈಡ್ ಮಾಡ್ಕೊಳ್ಳುವಂತ ಅಗತ್ಯ ಇಲ್ಲ. ಯಾಕೆಂದ್ರೆ ಈ ಹಿಂದೆ ಬಳ್ಳಾರಿ ಇರ್ಬೋದು, ಬೀದರ್ನಲ್ಲಿ ಆಲ್ಮೋಸ್ಟ್ ಸೂಸೈಡ್ ಮಾಡ್ಕೊಂಡಿರುವಂತಹ ಪ್ರಕರಣಗಳು ಕೂಡ ಗಮನಿಸಿದ್ವಿ. ಅದಾದ ಬೆಳವಣಿಗೆಯ ನಂತರ ಇದೀಗ ಆಲ್ಮೋಸ್ಟ್ 90% ಗುಣಮುಖರಾಗ್ತಿರುವಂತಹ ಆಶಾಭಾವನೆ ಇದೆ. ಹಾಗಾಗಿ ಗುಣಮುಖರಾಗಿರುವಂತಹ ಉದಾಹರಣೆ ಕೂಡ ಇದೆ. ಉತ್ತರಾಖಂಡದಲ್ಲಿ ಭೂಕುಸಿತ ಪ್ರವಾಹ ಆಗಿರುವಂತಹ ಹಿನ್ನೆಲೆಯಲ್ಲಿ ಇಂಡೋ ಮತ್ತೆ ಚೀನಾ ಅಂದ್ರೆ ಟಿಬೆಟ್ ಗಡಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಪ್ರವಾಹ ಪರಿಸ್ಥಿತಿ ಎದುರಾಗಿರುವಂಥದ್ದು. ಅಲ್ಲೂ ಕೂಡ ಪ್ರವಾಹ ನಿರಂತರವಾಗಿ ಆಗ್ತಾ ಇರುವಂಥದ್ದು. ಜೊತೆಗೆ ಉತ್ತರಾಖಂಡದಲ್ಲಿ ಭೂಕುಸಿತ ಪ್ರವಾಹ ನಿರಂತರವಾಗಿ ಆಗ್ತಾ ಇರುವಂಥದ್ದು. ಜನರ ನೆರವಿಗೆ ಧಾವಿಸಿದ ಅಧಿಕಾರಿಗಳು ಸಹಾಯ ಹಸ್ತವನ್ನ ಚಾಚಿದ್ದಾರೆ. ಪ್ರವಾಹ ಪೀಡಿತ ಉತ್ತರಾಖಂಡದಲ್ಲಿ ಇಂಡೋ ಟಿಬೆಟಿಯನ್ ಗಡಿ ಪೊಲೀಸ್ ಅಧಿಕಾರಿಗಳು ರಕ್ಷಣಾ ಕಾರ್ಯದಲ್ಲಿ ಭಾಗಿಯಾಗಿದ್ರು. ಭೂಕುಸಿತ ಆಗ್ತಾ ಇರುವಂತಹ ಜಾಗದಲ್ಲೆಲ್ಲ ತಮ್ಮ ಪ್ರಾಣವನ್ನೇ ಒತ್ತೆ ಇಟ್ಟು ಜನರ ನೆರವಿಗೆ ಧಾವಿಸಿದ್ದಾರೆ. ಇಲ್ಲಿನ ಪಿತೋಗರ್ ಜಿಲ್ಲೆಯಲ್ಲಿ ಮನ್ಯಾಸಾರಿ ಪ್ರದೇಶದ ಲ್ಯಾಪ್ಸಾ ಎಂಬ ಊರಿನ ಗುಡ್ಡದ ಮೇಲೊಂದರಲ್ಲಿ ಬಿದ್ದು ಕಾಲು ಮುರಿದುಕೊಂಡಿರುವಂತಹ ಮಹಿಳೆಯೊಬ್ಬರು
ಐಟಿಬಿಪಿ ಸಿಬ್ಬಂದಿ ಬಹಳ ಪ್ರಯಾಸದಿಂದ ಆಸ್ಪತ್ರೆಗೆ ರವಾನೆ ಮಾಡಿದ್ದಾರೆ. ರೇಖಾದೇವಿ ಹೆಸರಿನ ಈ ಮಹಿಳೆ ಭೂಕುಸಿತದ ಅವಶೇಷಗಳ ನಡುವಿನಿಂದ ಮೇಲೆತ್ಕೊಂಡು ಆಕೆಯನ್ನ ಸ್ಟ್ರೆಚರ್ 15 ಗಂಟೆಗಳ ಕಾಲ ಹೊತ್ತೊಯ್ದು ಆಸ್ಪತ್ರೆಗೆ ದಾಖಲು ಮಾಡುವಲ್ಲಿ ಐಟಿಬಿಪಿ 14ನೇ ಬಟಾಲಿಯಂ ಕಲಿಗಳು ಸಫಲರಾಗಿದ್ದಾರೆ. ದುರ್ಮಾರ್ಗವಾದ ಪ್ರದೇಶದಲ್ಲಿ ಹೆಲಿಕಾಪ್ಟರ್ ಲ್ಯಾಂಡ್ ಮಾಡಲು ಸಾಧ್ಯವಾಗದೇ ಇದ್ದಿದ್ದರಿಂದ ಈ ಕಾರಣ ಯೋಧರು ಆಕೆಯನ್ನ 40 ಕಿಲೋಮೀಟರ್ ದೂರದವರೆಗೆ ಹೊತ್ತೊಯ್ಯಬೇಕಾಗಿದೆ. ಹೀಗಾಗಿ ಹಾದಿಯಲ್ಲಿ ಸಾಕಷ್ಟು ನದಿ ತೊರೆಗಳು ತುಂಬಿ ಹರಿತಿದ್ದು ಇದಕ್ಕೆ ಕೇರ್ ಮಾಡದೆ ಸಿಬ್ಬಂದಿ ಕೊನೆಗೂ ಆ ಮಹಿಳೆಯನ್ನ ಮರು ಜೀವ ನೀಡಲು ಸಫಲರಾಗಿದ್ದಾರೆ. ಪ್ರವಾಹ ಪೀಡಿತ ಪ್ರದೇಶ ಆಗಿರುವಂತಹ ಉತ್ತರಾಖಂಡದಲ್ಲಿ ಟಿಬೆಟಿಯನ್ ಗಡಿ ಪೊಲೀಸ್ ಅಧಿಕಾರಿಗಳು ಅಂದ್ರೆ ಐಟಿಟಿಬಿ ಅವರು ಅಧಿಕಾರಿಗಳು ಕಾರ್ಯಾಚರಣೆಯಲ್ಲಿ ಭಾಗಿಯಾದರು. ಹಾಗೆ ಸಂಪೂರ್ಣವಾಗಿ ಯಶಸ್ವಿಯನ್ನು ಕೂಡ ಸಾಧಿಸಿದ್ರು. ಮಹಿಳೆಗೆ ಸಮಸ್ಯೆ ಆಗಿತ್ತು. ಆ ಮಹಿಳೆಯನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗುವಂತಹ ನಿಟ್ಟಿನಲ್ಲಿ 15 ಗಂಟೆಗಳ ಕಾಲ ಯಶಸ್ವಿ ಕಾರ್ಯಾಚರಣೆಯನ್ನ ಮಾಡಿರುವಂಥದ್ದು. ಇದು ನಡೆದಿರುವಂಥದ್ದು ಉತ್ತರಾಖಂಡದಲ್ಲಿ ನಡೆದಿರುವಂತಹ ಘಟನೆ ಇದಾಗಿರುವಂಥದ್ದು. ನಿಜವಾಗ್ಲೂ ಒಂದು 15 ತಾಸುಗಳ ಕಾರ್ಯಾಚರಣೆ ಅಂದ್ರೆ ಅಚ್ಚರಿ ಪಡಬೇಕಾದಂತಹ ಸಂಗತಿ. ಜನರ ನೆರವಿಗೆ ಧಾವಿಸಿದ ಐಟಿಬಿಪಿಗ ಜನರ ನೆರವಿಗೆ ಧಾವಿಸಿದ 15 ಗಂಟೆ ಅಂದ್ರೆ 15 ಗಂಟೆಗಳ ಕಾಲ ಯಶಸ್ವಿಯಾಗಿ ಕಾರ್ಯಾಚರಣೆಯನ್ನ ನಡೆಸಿರುವಂಥದ್ದು. ಇನ್ನು ಭೂಕುಸಿತದ ಅವಶೇಷಗಳ ನಡುವಿನಿಂದ ಮೇಲೆತ್ತುಕೊಂಡು ಆಕೆಯನ್ನ ಸ್ಟ್ರೆಚರ್ನಲ್ಲಿ 15 ಗಂಟೆಗಳ ಕಾಲ ಹೊತ್ತೊಯ್ದು ಆಸ್ಪತ್ರೆಗೆ ದಾಖಲು ಮಾಡುವಲ್ಲಿ ಐಟಿಬಿಪಿ 14ನೇ ಬಟಾಲಿಯಂ ಕಲಿಗಳು ಸಫಲರಾಗಿದ್ದಾರೆ. ದುರ್ಮಾರ್ಗವಾದ ಪ್ರದೇಶದಲ್ಲಿ ಹೆಲಿಕಾಪ್ಟರ್ ಲ್ಯಾಂಡ್ ಮಾಡಲು ಸಾಧ್ಯವಾಗದೇ ಇದ್ದಿದ್ದ ಕಾರಣ ಈ ಯೋಧರು ಆಕೆಯನ್ನ 40 ಕಿಲೋಮೀಟರ್ ದೂರದವರೆಗೂ ಹೊತ್ತೊಯ್ಯುವಂತಹ ಪ್ರಸಂಗ ಎದುರಾಯಿರುವಂಥದ್ದು. 40 ಕಿಲೋಮೀಟರ್ ಅನ್ನೋದು ಸಾಮಾನ್ಯವಾಗಿರುವುದಿಲ್ಲ. ಸರಿಸುಮಾರು 15 ಗಂಟೆಗಳ ಕಾಲ ಯಶಸ್ವಿ ಕಾರ್ಯಾಚರಣೆ ಮಾಡಿರುವಂಥದ್ದು. ನಿಜಕ್ಕೂ ಈಗ ಐಟಿಬಿಪಿ ಅವರಿಗೆ ಸಾರ್ಥಕ ಒಂದು ಸಾಧನೆ ಅಂತ ಹೇಳ್ಬೋದು. ನಿಜವಾಗ್ಲೂ ಸಾರ್ಥಕ ಜಾಬ್. ಥ್ಯಾಂಕ್ಸ್ಲೆಸ್ ಅಂದ್ರೆ ಥ್ಯಾಂಕ್ ಯು ಫಾರ್ ಜಾಬ್. ಇದು ಥ್ಯಾಂಕ್ಸ್ಲೆಸ್ ಆಗೋದಿಲ್ಲ, ಯಾಕೆಂದ್ರೆ ಅಷ್ಟು ಕಷ್ಟಪಟ್ಟು ತಮ್ಮನ್ನ ರಕ್ಷಣೆ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಹೀಗಾಗಿ ಐಟಿಬಿಪಿ ಅಧಿಕಾರಿಗಳು ರಕ್ಷಣಾ ಕಾರ್ಯದಲ್ಲಿ ಭಾಗಿಯಾಗಿದ್ದು ಭೂಕುಸಿತ ಆಗ್ತಾ ಇರುವಂತಹ ಜಾಗದಲ್ಲಿಲ್ಲ ತಮ್ಮ ಪ್ರಾಣವನ್ನೇ ಒತ್ತೆ ಇಟ್ಕೊಂಡು ರಕ್ಷಣೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇರುವಂಥದ್ದು. ಇಲ್ಲಿ ಸ್ವಲ್ಪ ಹಿನ್ನೆಲೆಯನ್ನು ಗಮನಿಸ್ತಾ ಹೋದ್ರೆ ಏನಾಯಿತು ಈ ಪ್ರಕರಣದ ಬಗ್ಗೆ ಅಂತ ಹೇಳಿದ್ರೆ, ಇಲ್ಲಿನ ಪಿತೋಗರ್ ಜಿಲ್ಲೆಯ ಮನ್ಯಸಾರಿ ಪ್ರದೇಶದ ಲ್ಯಾಬ್ಸ್ ಎಂಬ ಊರಿನ ಗುಡ್ಡದ ಮೇಲೊಂದಿನ ಕಾಲು ಬಿದ್ದು ಅಂದ್ರೆ ಕಾಲು ಮುರಿದುಕೊಂಡು ಬಿದ್ದಿರುವಂತಹ ಮಹಿಳೆಯನ್ನ ರಕ್ಷಣೆ ಮಾಡುವಂತಹ ಸಂದರ್ಭದಲ್ಲಿ ಐಟಿಬಿಪಿ ಸಿಬ್ಬಂದಿ ಬಹಳ ಪ್ರಯಾಸದಿಂದ ಆಸ್ಪತ್ರೆಗೆ ರವಾನೆ ಮಾಡಿದ್ದಾರೆ. ರೇಖಾದೇವಿ ಹೆಸರಿನ ಈ ಮಹಿಳೆ ಭೂಕುಸಿತದ ಅವಶೇಷಗಳ ನಡುವಿನಿಂದ ಮೇಲೆತ್ಕೊಂಡು ಬಂದಿರುವಂಥದ್ದು. ಆಕೆಯನ್ನ ಸ್ಟ್ರೆಚರ್ನಲ್ಲಿ 15 ಗಂಟೆಗಳ ಕಾಲ ಹೊತ್ತೊಯ್ದು ಆಸ್ಪತ್ರೆಗೆ ದಾಖಲು ಮಾಡುವಲ್ಲಿ ಐಟಿಬಿಪಿಯ 14ನೇ ಬಟಾಲಿಯಂ ಕಲಿಗಳು ಸಫಲರಾಗಿದ್ದಾರೆ. ದುರ್ಮಾರ್ಗವಾದ ಪ್ರದೇಶದಲ್ಲಿ ಹೆಲಿಕಾಪ್ಟರ್ ಲ್ಯಾಂಡ್ ಮಾಡಲು ಸಾಧ್ಯವಾಗದೇ ಇದ್ದಿದ್ದ ಕಾರಣ ಈ ಯೋಧರು ಆಕೆಯನ್ನ 40 ಕಿಲೋಮೀಟರ್ ದೂರದವರೆಗೆ ಸುಮಾರು 40 ಕಿಲೋಮೀಟರ್ ಅಂದ್ರೆ 15 ತಾಸುಗಳ ಕಾಲ 40 ಕಿಲೋಮೀಟರ್ ದೂರದವರೆಗೆ ಹೊತ್ತೊಯ್ಯಬೇಕಾದಂತಹ ಪರಿಸ್ಥಿತಿ ಎದುರಾಗಿತ್ತು. ಹಳ್ಳ ಕೊಳ್ಳ ರಸ್ತೆ ಯಾವುದೂ ಇಲ್ಲ, ಅಂದ್ರೆ ಯಾವುದೂ ನೇರವಾದ ಮಾರ್ಗ ಇಲ್ಲದೆ ಹಳ್ಳ ಕೊಳ್ಳ ನದಿ ಕೆರೆ ತೊರೆಗಳನ್ನೆಲ್ಲ ದಾಟಿಕೊಂಡು ಹೋಗುವಂತಹ ಪರಿಸ್ಥಿತಿ ಎದುರಾಗಿತ್ತು. ಹಾವು ಅಂದ್ರೆ ಎಲ್ರಿಗೂ ಕೂಡ ಭಯನೇ. ಯಾರಿಗೆ ತಾನೇ ಹಾವು ನೋಡಿದ್ರೆ ಭಯ ಇಲ್ಲ. ಆದ್ರೆ ಇಲ್ಲೊಂದು ಹಾವಿನ ಪ್ರಸಂಗ ನಡೆದಿರುವಂಥದ್ದು ನೀವು ನೋಡ್ಲೇಬೇಕಾದಂತ ಸ್ಟೋರಿ ಇದು. ಏನಪ್ಪಾ ಅಂದ್ರೆ ಹಾವಿನ ಸ್ಟೋರಿ ಇದು. ನಾಗರ ಹಾವು ಅಂದ್ರೆ ಎಲ್ರಿಗೂ ಭಯ ಇರುತ್ತೆ. ಇದು 5 ಅಡಿ ಉದ್ದದ ನಾಗಿನಿಯೊಂದು ಮಂಚದ ಮೇಲೆ ಮಲ್ಕೊಂಡಿದ್ರೆ ಎಂತವರು ಬೆಚ್ಚಿ ಬೀಳ್ತಾರೆ. ಇಂತಹದೇ ಒಂದು ಘಟನೆ ನಡೆದಿರುವಂಥದ್ದು ಒಡಿಶಾದ ಕಟಕಾ ಜಿಲ್ಲೆಯಲ್ಲಿ ಹರಿರಾಪುರದ ಗ್ರಾಮದಲ್ಲಿ ನಡೆದಿದೆ. ಹರಿರಾಪುರ ಗ್ರಾಮದ ಶರತ್ ಪಾಂಡ ಎಂಬುವರು ಮನೆಯಲ್ಲಿ ಇಂತಹದೊಂದು ಘಟನೆ ನಡೆದಿರುವಂಥದ್ದು. ಹೀಗಾಗಿ ಆ ಹಾವು ಮಂಚವೇರಿತ್ತು. ಶರತ್ ಪಾಂಡ ಮಲಗುವ ಕೋಣೆಯೊಳಗೆ ಪ್ರವೇಶಿಸಿ ಲೈಟ್ ಹಾಕಿದಾಗ ಅಲ್ಲಿ ಮಂಚದ ಮೇಲೆ ಏನೋ ಅಲ್ಲಾಡ್ತಿರೋದು ಕಾಣಿಸಿಕೊಳ್ತು. ಏನೆಂದು ನೋಡ್ಲು ಅಂದ ಸಂದರ್ಭದಲ್ಲಿ ಬೆಡ್ಶೀಟ್ ಅನ್ನ ತೆಗೆದು ನೋಡುದು. ಆಗ 5 ಅಡಿ ನಾಗರ ಹಾವು ಬುಸ್ ಅಂತ ಬಸ್ ಕೊಡ್ತಾ ಇತ್ತು. ಬೆಚ್ಚಿ ಬಿದ್ದಿರುವಂತಹ ಹೊರಗಡೆ ಶರತ್ ಪಾಂಡೆ ಕೂಡಲೇ ಸ್ನೇಕ್ ಹೆಲ್ಪ್ ಲೈನ್ಗೆ ಕರೆ ಮಾಡಿದ್ರು. ಸಹಾಯವಾಣಿಯವರು ಇಬ್ಬರು ಸ್ಥಳಕ್ಕೆ ಆಗಮಿಸಿ ಹಾವನ್ನ ಸ್ವಲ್ಪ ಸಾಹಸ ಪಟ್ಟು ಹಿಡಿದು ಸಮೀಪದ ಅರಣ್ಯ ಪ್ರದೇಶಕ್ಕೆ ಬಿಟ್ಟು ಬಂದಿದ್ದಾರೆ. ಹೀಗಂತ ಒಂದು ವರದಿ ಮಾಡಿರುವಂಥದ್ದು. ಬೆಚ್ಚಿ ಬಿದ್ದಿರುವಂತಹ ಮನೆಯವರು ನಾಗರ ಹಾವು ನೋಡಿದ್ರೆ ಎಲ್ರಿಗೂ ಕೂಡ ಹೆದರಿಕೆ ಆಗುತ್ತೆ, ಸರ್ವೇ ಸಾಮಾನ್ಯ. ಹಾಗಂತ ಹೇಳಿ ಅದನ್ನ ಆಟ ಆಡಿಸೋದಕ್ಕೂ ಹೊಡೆಯೋದಕ್ಕೂ ಆಗೋದಿಲ್ಲ. ಆದ್ರೆ ಹಾವು ಹಿಡಿದು ಸದ್ಯಕ್ಕೀಗ ಸ್ನೇಕ್ ಅಂದ್ರೆ ಉರ್ಗ ತಜ್ಞರು ಇರ್ತಾರಲ್ಲ ಅವರಿಗೆ ಹಾವು ಹಿಡಿಯುವಂತ ಕೆಲಸವನ್ನ ಮಾಡಿರುವಂಥದ್ದು. ಹೀಗಾಗಿ ಅಚಾನಕ್ಕಿ ಕಾಣಿಸ್ಕೊಂಡಿರುವಂತಹ ಹಾವಿದು. ಮಂಚದ ಮೇಲೆ ಕಾಣಿಸ್ಕೊಂಡಿರುವಂತಹ 5 ಅಡಿ ಹಾವು ಅಚಾನಕ್ಕಾಗಿ ಕಾಣಿಸ್ಕೊಂಡಿರುವಂತಹ ಹಾವು. ಹಾಗಾಗಿ ಸದ್ಯ ಈಗ ಉರ್ಗ ತಜ್ಞರು ಹಾವನ್ನ ಹಿಡಿಯುವಲ್ಲಿ ಯಶಸ್ವಿ ಕೂಡ ಆಗಿರುವಂಥದ್ದು. ಮನೆ ಒಳಗಡೆ ಈ ಹಾವು ಅಚಾನಕ್ಕಾಗಿ ಕಾಣಿಸ್ಕೊಂಡಿರುವ ಅದು ಕೂಡ ಮಲಗುವ ಮಂಚದ ಮೇಲೆ ಕಾಣಿಸ್ಕೊಂಡಿರುವಂತಹ ಹಾವು ಇದು ಆಗಿರುತ್ತೆ. ಹಾಗಾಗಿ
ಹಾವನ್ನ ಹಿಡಿಯುವಲ್ಲೂ ಕೂಡ ಸಕ್ಸಸ್ ಆದರೂ, ಜೊತೆಗೆ ಮಂಚದ ಮೇಲೆ ಕಾಣಿಸ್ಬೋದು, ಎಲ್ಲೋ ಹಿಡಿಯುವಲ್ಲಿ ಸ್ವಲ್ಪ ಎಡವಟ್ಟಾದರೂ ಕೂಡ ಅಂದರೆ ಜನ ಅಲ್ಲಿ ಸೇಫ್ ಆಗಿದ್ದಾರೆ, ಅಂದರೆ ಅವರಿಗೆ ಪ್ರಾಣಾಪಾಯ ಯಾವುದೇ ರೀತಿ ಆಗಿಲ್ಲ. ಆಲ್ಮೋಸ್ಟ್ ವಿಷ ಪ್ರಾಣಿಗಳ ಮೇಲೆ ಹೇಳೋಕ್ಕಾಗಲ್ಲ. ಹಾಗಾಗಿ ಸದ್ಯ ಈಗ ಸೇಫ್ ಆಗಿರೋ ಮನುಷ್ಯರಲ್ಲಿ ಸೇಫ್ ಆಗಿರುವಂಥದ್ದು ಮುಖ್ಯವಾಗಿರುವುದು. ಇದು ನಡೆದಿರುವಂಥದ್ದು ಕಟಕ್ ಹರಿರಾಪುರ ಗ್ರಾಮದಲ್ಲಿ ನಡೆದಿರುವಂಥ ಘಟನೆ ಇದಾಗಿರುತ್ತೆ. ಸ್ವಲ್ಪ ಕತ್ತಲಿರುವಂಥ ಸಮಯದಲ್ಲಿ ಮಲಗುವ ಕೋಣೆಯೊಳಗೆ ನುಸುಳಿದಂತಹ ಹಾವು ಮಂಚವೇರಿತು. ಶರತ್ ಪಾಂಡ ಮಲಗುವ ಕೋಣೆಯೊಳಗೆ ಪ್ರವೇಶಿಸಿದಾಗ ನಾರ್ಮಲ್ ಆಗಿ ಲೈಟ್ ಹಾಕಿದ್ರು. ಲೈಟ್ ಹಾಕಿದ ಸಮಯದಲ್ಲಿ ಈ ಹಾವು ಕಾಣಿಸ್ಕೊಂಡಿತ್ತು. ಹಾಗಾಗಿ ಹಾವನ್ನ ಹಿಡಿಯುವಂಥ ಸ್ನೇಕ್ಸ್ ಎಕ್ಸ್ಪೋರ್ಟ್ ಅಂತ ಇರ್ತಾರಲ್ಲ, ಅವ್ರನ್ನ ಹಿಡಿಯೋದಕ್ಕೆ ಕರೆಸಿದ್ರು. ಹಾವು ಅವ್ರು ಹಿಡಿಯೋದ್ರಲ್ಲೂ ಕೂಡ ಯಶಸ್ವಿ ಆಗಿದ್ರು. ಕ್ರಿಕೆಟ್ ಅಭಿಮಾನಿಗಳು ಕಾಯ್ತಾ ಇರುವಂತ IPL ರಂಗು ರಂಗಿನಿಂದ ಸಜ್ಜಾಗ್ತಾ ಇರುವಂತದ್ದು. UAEನಲ್ಲಿ IPL ಇನ್ನು ಕೆಲವೇ ದಿನಗಳಲ್ಲಿ ಸಜ್ಜಾಗುತ್ತೆ. UPL ಅಂದ್ರೆ IPL ಕ್ರಿಕೆಟ್ ಅಭಿಮಾನಿಗಳು ಕಾತರದಿಂದ ಕಾಯ್ತಾ ಇರುವಂತಹ ರಂಗು ರಂಗಿನ ಕಲರ್ಫುಲ್ IPL ಟೂರ್ನಿಗೆ UAEನಲ್ಲಿ ಸೆಪ್ಟೆಂಬರ್ 19ರಂದು ಚಾಲನೆ ಸಿಗಲಿದೆ. ಆದರೆ 13ನೇ ಆವೃತ್ತಿಯ ಇಂಡಿಯನ್ ಪ್ರೀಮಿಯರ್ ಲೀಗ್ ನಡೆಯಲಿರುವಂತಹ ಅಬುದಾಬಿಯಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆಯಲ್ಲಿ ಏರಿಕೆ ಕಾಣ್ತಾ ಇದೆ. ಇದರಿಂದ ಅಬುದಾಬಿ ಮೈದಾನದ ಬದಲಿಗೆ ಬೇರೆ ಮೈದಾನದಲ್ಲಿ ಪಂದ್ಯವನ್ನು ಆಯೋಜಿಸುವ ಕುರಿತು BCCI ಚಿಂತನೆ ನಡೆಸಲಾಗಿದೆ. ಇನ್ನು ಕೆಲ ಆರಂಭಿಕ ಪಂದ್ಯಗಳಲ್ಲಿ ಇಂಗ್ಲೆಂಡ್ ಹಾಗೂ ಆಸ್ಟ್ರೇಲಿಯಾ ಆಟಗಾರರು ಪಾಲ್ಗೊಳ್ಳುವುದು ಅನುಮಾನ ಎನಿಸ್ತಾ ಇತ್ತು. ಇದರಿಂದ ಟೂರ್ನಿಯಲ್ಲಿ ಸಮತೋಲನ ಕಾಯ್ದುಕೊಳ್ಳುವಂತಹ ಉದ್ದೇಶದಿಂದ ವಿದೇಶಿ ಸ್ಟಾರ್ ಆಟಗಾರರ ಮೇಲೆ ಹೆಚ್ಚು ಅವಲಂಬಿತವಾಗಿರುವಂತಹ ತಂಡಗಳು ಆರಂಭಿಕ ಪಂದ್ಯಗಳಿಂದ ದೂರ ಇರುವ ಸಾಧ್ಯತೆ ಅಧಿಕವಾಗಿದೆ. $1 ಮಿಲಿಯನ್ ಟೂರ್ನಿ ಇಂಡಿಯನ್ ಪ್ರೀಮಿಯರ್ ಲೀಗ್ನ 13ನೇ ಆವೃತ್ತಿಯ ಪಂದ್ಯಗಳಿಗೆ ಕ್ಷಣಗಣನೆ ಆರಂಭವಾಗಿದೆ. ಸೆಪ್ಟೆಂಬರ್ 19ರಿಂದ ಯುನೈಟೆಡ್ ಅರಬ್ ಎಮಿರೇಟ್ಸ್ನಲ್ಲಿ IPL ಕಲರವ ನಡೆಯಲಿದೆ. UAEನಲ್ಲಿ ಕಳೆದ 2 ದಿನಗಳಿಂದ ಕೊರೋನಾ ವೈರಸ್ ಸಂಖ್ಯೆಯಲ್ಲಿ ಏರಿಕೆ ಆಗ್ತಾ ಇದ್ದು, ಇದು ಭಾರತೀಯ ಕ್ರಿಕೆಟ್ ಮಂಡಳಿಗೆ ದೊಡ್ಡ ತಲೆನೋವು ತಂದಿರುವಂಥದ್ದು. ಅಂದರೆ ಭಾರತೀಯ ಕ್ರಿಕೆಟಿಂಗ್ ಅಂದರೆ BCCIಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿರುವಂಥದ್ದು. ಇನ್ನು ಕೆಲ ಆರಂಭಿಕ ಪಂದ್ಯಗಳಲ್ಲಿ ಇಂಗ್ಲೆಂಡ್ ಹಾಗೂ ಆಸ್ಟ್ರೇಲಿಯಾ ಆಟಗಾರರು ಪಾಲ್ಗೊಳ್ಳುವುದು ಅನುಮಾನ ಎನಿಸಿಬಿಟ್ಟಿರುವಂಥದ್ದು. ಇದರಿಂದ ಟೂರ್ನಿಯಲ್ಲಿ ಸಮತೋಲನ ಕಾಯ್ದುಕೊಳ್ಳುವಂತಹ ಉದ್ದೇಶದಿಂದ ವಿದೇಶಿ ಸ್ಟಾರ್ ಆಟಗಾರರ ಮೇಲೆ ಹೆಚ್ಚು ಅವಲಂಬಿತವಾಗಿರುವಂತಹ ತಂಡಗಳು ಆರಂಭಿಕ ಪಂದ್ಯಗಳಿಂದ ದೂರ ಇರುವಂತಹ ಸಾಧ್ಯತೆ ಇರುವಂಥದ್ದು ಹೆಚ್ಚಾಗಿರುತ್ತೆ. ಅಂದರೆ ಒಟ್ಟಿನಲ್ಲಿ ಇದೇ ಮೊದಲ ಬಾರಿಗೆ ವಿದೇಶಿ ನೆಲದಲ್ಲಿ ಇಂಡಿಯನ್ ಪ್ರೀಮಿಯರ್ ಲೀಗ್ನ ಎಲ್ಲಾ ಪಂದ್ಯಗಳು ನಡೀತಾ ಇರುವಂಥದ್ದು. ಟೂರ್ನಿ ಯಶಸ್ವಿಯಾಗಿ ನಡೆಯಲಿ ಎಂಬುದು ಕೂಡ ಎಲ್ರಿಗೂ ಅಂತ ಆಶೆ ಇರುತ್ತೆ. ಆದರೆ ಆಲ್ಮೋಸ್ಟ್ ಜನ ಎಕ್ಸ್ಪೆಕ್ಟ್ ಇಟ್ಕೊಂಡಿರ್ತಾರೆ. ಆಲ್ಮೋಸ್ಟ್ ಎಲ್ಲರ ಚಿತ್ತ ಈಗ UAE ಅತ್ತ ಇರುತ್ತೆ. ಕ್ರಿಕೆಟ್ ಯಾವ ರೀತಿ ಮ್ಯಾಚ್ ಆಗಿರುತ್ತೆ ಅನ್ನೋದು ಆಲ್ಮೋಸ್ಟ್ ಎಲ್ಲ ಗಮನ ಇಟ್ಕೊಂಡಿರ್ತಾರೆ. ಈ ಒಂದು ಕಡೆಗೆ ಕ್ರಿಕೆಟ್ ಅಭಿಮಾನಿಗಳು ಕಾತರದಿಂದ ಕಾಯ್ತಾ ಇರುವಂತಹ ರಂಗು ರಂಗಿನ ಕಲರ್ಫುಲ್ IPL ಟೂರ್ನಿಗೆ UAEನಲ್ಲಿ ಸೆಪ್ಟೆಂಬರ್ 19ರಂದು ಚಾಲನೆ ಸಿಗಲಿದೆ. ಇದು 13ನೇ ಆವೃತ್ತಿಯ ಇಂಡಿಯನ್ ಪ್ರೀಮಿಯರ್ ಲೀಗ್ ನಡೆಯುವ ಅಬುದಾಬಿಯಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಒಂದು ಕಡೆಗೆ ಹೆಚ್ಚು ಇದೆ. ಇದರಿಂದ ಅಬುದಾಬಿ ಮೈದಾನದ ಬದಲಿಗೆ ಬೇರೆ ಮೈದಾನದಲ್ಲಿ ಪಂದ್ಯವನ್ನು ಆಯೋಜಿಸುವ ಕುರಿತು BCCI ಈಗಾಗಲೇ ಚಿಂತನೆ ನಡೆಸಿರುವಂಥದ್ದು. ಅಂದರೆ BCCI ಈಗಾಗಲೇ ಚಿಂತನೆ ನಡೆಸಿರುವಂಥದ್ದು. ಕೊರೋನಾ ವಿಚಾರಕ್ಕೂ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಗಮನವನ್ನು ಕೊಡಬೇಕು ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ಅಬುದಾಬಿಯಲ್ಲಿ ಕೊರೋನಾ ಕೇಸ್ ಈಗ ಹೆಚ್ಚಾಗ್ತಾ ಇರುವಂಥದ್ದು. ಆರಂಭಿಕ ಹಂತದಲ್ಲಿ ಇದ್ದ ಕೊರೋನಾ ಕೇಸ್ ಈಗ ಸಾಕಷ್ಟು ಹೆಚ್ಚಾಗ್ತಾ ಇರುವಂಥದ್ದು. ಈ ಹಿನ್ನೆಲೆ ಒಟ್ಟಿನಲ್ಲಿ ಇದೇ ಮೊದಲ ಬಾರಿಗೆ ವಿದೇಶಿ ನೆಲದಲ್ಲಿ ಇಂಡಿಯನ್ ಪ್ರೀಮಿಯರ್ ಲೀಗ್ನ ಎಲ್ಲಾ ಪಂದ್ಯಗಳು ನಡೀತಾ ಇದ್ದು, ಟೂರ್ನಿ ಯಶಸ್ವಿಯಾಗಿ ನಡೆಯಲಿ ಎಂಬುದು BCCI ಮಾತ್ರವಲ್ಲದೆ ಶತಕೋಟಿ ಕ್ರೀಡಾ ಪ್ರೇಮಿಗಳು ಕೂಡ ಆಶಯವಾಗಿರುತ್ತೆ. ಇದಾಗಿತ್ತು ಈವರೆಗಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್, ಸುದ್ದಿ ನಿಮ್ಮದು, ವೇಗ ನಮ್ಮದು.